ಈಗ ತಿರುಗ್ತಾ ಇತ್ತಲ್ಲ ಒಳ್ಳೆ ಒಳ್ಕಲ್ ತಿರುಗ್ತಾ ಇತ್ತಲ್ಲ ಇದ್ರೊಳಗಡೆ ಹೋಗ್ತೀವಿ ಇವಾಗ ನಾವು. ಏನೋ ಇಂಗ್ಲೀಷಲ್ಲಿ ಗ್ರಾವಿಟಿ ಅಂತಾರಂತಪ್ಪ, ನನಗೆ ಗೊತ್ತಿಲ್ಲ ಬ್ರೋ. ಹೆಂಗ ಅನಿಸ್ತದೆ ಫೀಲಿಂಗ್ ಒಳಗಡೆ ಹೋಗಿ ಆಡೋಕೆ? ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಆಡಿದ್ದೀನಿ, ಸೊ ನನಗೆ ನೀವು ಸಕ್ಕತ್ತಾಗಿರುತ್ತೆ. ನೀವು ಬಂದು ಟ್ರೈ ಮಾಡಿ ಒಂದು. ನಮಸ್ಕಾರ ಸ್ನೇಹಿತರೆ, ಬನ್ನಿ ನೋಡೋಣ ಇವಾಗ ಲೂಲು ಮಾಲ್ನಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲ ನೋಡೋಣ. ಇದು ನೋಡಿ, ಫಸ್ಟಿಗೆ ಸ್ಟಾರ್ಟಿಂಗ್ ನಮಗೆ ಸಿಕ್ಕಿದ್ದು ಕಿಡ್ಸ್ ಸಲೂನ್ ಅಂತೆ. ಮಕ್ಳಿಗೆ ಕಟಿಂಗ್ ಮಾಡಿಸ್ಬೇಕು ಅಂತಂದರೆ ಭಾರಿ ತೊಂದರೆ. ಆದರೆ ಇಲ್ಲಿ ತೊಂದರೆನೇ ಇಲ್ದಂಗೆ ಕಟಿಂಗ್ ಮಾಡ್ತಾರೆ. ಹೆಂಗೆ ಅಂತೀರಾ ನೋಡಿ, ಅದೂ ಒಂದು ಗೇಮು. ಕಾರಲ್ಲಿ ಕೂರಿಸಿ ಕಾರ್ಟೂನ್ ಹಾಕಿ ಮಕ್ಳಿಗೆ ಕಟಿಂಗ್ ಮಾಡ್ತಾಯಿದ್ರೆ ಕಟಿಂಗ್ ಮಾಡಿಸ್ಕೊತಾ ಇರ್ತಾರೆ. ಎಷ್ಟು ಮಕ್ಳಿಗೆ ಬೇಕಾದ್ರೆ ಕಟಿಂಗ್ ಮಾಡಿಸ್ಬೋದು. ನಿಮ್ಮ ಮಕ್ಕಳು ಏನಾರು ಅಳ್ತಾ ಇದ್ದರೆ ಇಲ್ಲಿ ಬಂದು ಕಟಿಂಗ್ ಮಾಡಿಸ್ಕೊಳ್ಳಿ, ಓಕೆ? ಹಾಗೆ ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಏನಿದು ಜಾತ್ರೆ ಅಂತ ಇದ್ದೀರಾ? ಜಾತ್ರೆ ಅಲ್ಲ ಕಣ್ರಿ, ಇದು ಲೂಲು ಮಾಲ್ನಲ್ಲಿರುವಂತಹ ಗೇಮ್ಸ್ ಸೆಕ್ಷನ್. ಅಂದರೆ ಆಟ ಆಡೋಕ್ಕೆ ಅಂತ ಒಂದು ಸೆಕ್ಷನ್ ಇದೆ, ಒಂದು ಫ್ಲೋರ್ ಇದೆ. ಆ ಫ್ಲೋರಲ್ಲಿ ಒಂದು ಗೇಮ್ಸ್ಗಳಿದ್ದಾವೆ. ಅಯ್ಯೋ ಭಗವಂತ, ನಾನು ಅಂದ್ಕೊಂಡೆ ಹೊರಗಡೆ ಬಂದಾಗ ಏನು ಜನಗಳು ಹಿಂಗೆ ಬಂದು ಹೋಯ್ತಾರಲ್ಲ ಜಾತ್ರೆಗೆ ಅಂತ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಜಾತ್ರೆಗೆ ಬರ್ತಾಯಿಲ್ಲ, ಜಾತ್ರೆ ಥರ ನಡೀತಿರೋ ಮಾಲ್ಗಳಿರುವಂಥ ಈ ಆಟಗಳನ್ನ ಆಟಾಡೋಕ್ಕೆ ಬರ್ತಾರೆ ಜನ ಅಂತ. ಸೊ ಇವಾಗ ಇಲ್ಲಿ ಚಿಕ್ಕ ಮಕ್ಕಳು ಮಾತ್ರ ಆಟ ಆಡ್ಬೋದು ಅಂತ ಅಂದ್ಕೊಂಡ್ರೆ ನಮ್ಮ ದಡ್ಡತನ. ಇಲ್ಲಿ ಬರೀ ಚಿಕ್ಕ ಮಕ್ಕಳಲ್ಲ, ದೊಡ್ಡವರು ಕೂಡ ಆಡ್ಬೋದು ಕಣ್ರಿ. ಆ ಥರ ಇದೆ ಇಲ್ಲಿ. ಬನ್ನಿ ಹೋಗೋಣ. ಹೆಣ್ಗಳಿಗೋ ಕರ್ಕೊಂಡು ಹೋಗ್ತಾವ್ರೆ ಮೇಡಮ್, ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡಿದ್ರಲ್ಲ, ಬರೀ ನೀವು ಜಾತ್ರೆಯಲ್ಲಿ ನೋಡಿರ್ತಾರೆ ಈ ಥರ. ಆದರೂ ನಾನು ಫಸ್ಟ್ ಟೈಮ್ ನೋಡಿದ್ದು. ಮಸ್ತ್ ಇದೆ ಕಣ್ರಿ. ಮಾಲ್ ಒಳಗಡೆ ಈ ಥರ ಇದೆ ಅಂತಂದ್ರೆ ನನಗೆ ನಂಬೋಕ್ಕಾಗಿಲ್ಲ. ನಾನು ಬಂದೇ ಇರಲಿಲ್ವಲ್ಲ, ಫಸ್ಟ್ ಟೈಮ್ ಬಂದಿದ್ದು. ನೀವು ಕೆಲವರು ಬಂದಿರ್ತೀರ ಇದರಲ್ಲಿ ನೋಡಿರೋ ಕೆಲವ್ರು ನೋಡ್ತಿರೋ ಅಂಥವ್ರು ಬಂದಿರ್ತೀರ. ಬಟ್ ಇದಂತೂ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಇದನ್ನು. ಆದರೆ ಎಂಜಾಯ್ ಮಾಡ್ತೀರಾ ಏನಂತಂದರೆ ಕಾಸಿಗೆ ತಕ್ಕನಾಗಿ ಕಜ್ಜಾಯ ಅಂತಾರಲ್ಲ, ಆ ಥರ ಇದೆ ಇಲ್ಲಿ. ನೀವು ಹೆಂಗೆ ಕೊಡ್ತೀರೋ ಕಾಸು, ಆ ಥರ ಆಟಗಳು ಇಲ್ಲಿ ನೋಡಿ. ಇಲ್ಲಿ ಹಾಕೊಂಡು ರುಬ್ಬುತ್ತವ್ರೆ, ಒಳಕಲ್ಲು ರುಬ್ಬು. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಗ್ರಾವಿಟಿ ಅಂತ. ಇದರೊಳಗಡೆ ನಾವು ಹೋಗ್ತಿದ್ದೀವಿ. ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಹೆಂಗಿದೆ ಅಂತ ನೋಡೋಣ. ಬನ್ನಿ, ಎಲ್ಲರೂ ಏನೇನು ಹೆಂಗೆ ಮಾಡ್ತಿದ್ದಾರೋ ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿದೆ ಅಂತ. ನಮಗೂ ಗೊತ್ತಿಲ್ಲ, ಇಲ್ಲಿ ಫಸ್ಟ್ ಟೈಮ್ ಆಲ್ರೆಡಿ ಓದೋರು ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್. ಬ್ರೋ, ನಮ್ದೆಲ್ಲ ಕೇಳಿದ್ವಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹೆಲ್ಮೆಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಸ್ನೇಹಿತರೆ, ಒಳಗಡೆ ಹೋಯ್ತಾ ಇದೀವಿ. ಇವಾಗ ಏನೋ ಇದೆಲ್ಲ ಹೆಲ್ಮೆಟ್ ಎಲ್ಲ ಇಡಕ್ಕೆ ಲಾಕರ್ ಕೂಡ ಇದೆ. ಸೊ ಇದನ್ನ ಇಟ್ಬಿಟ್ಟು ಹೊರಗಡೆ ಹೋಯ್ತೀವಿ. ಹಾಂ, ಫ್ಯಾನ್ ಮ್ಯಾನ್ ಡಾಲೋ ಬೈ. ಓಹೋ, ಏ ऊपर रखो भाई इसको. ಮೇಲ್ಗಡೆ ಇಡೋಣ. ಇದ್ರೊಳಗಡೆ ನೋಡಿ ಈ ಥರ ಇದೆ. ನಾನು ಮೊಬೈಲ್ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಸೊ ಅದರಿಂದ ಇವಾಗ ಹೋಗೋಣ. ಇದ್ರೊಳಗಡೆ ಈ ಥರ ಐತೆ. ಆಯ್ತಾ ಸ್ನೇಹಿತರೆ, ಮೇಲೆ ಹೋಗ್ತಾ ಇದ್ದೀನಿ ನೋಡಿ, ಮೇಲ್ಗಡೆ ಹೋಗ್ತಾ ನೋಡಿ. ಏನಾಗುತ್ತಾ ಗೊತ್ತಿಲ್ಲ. ಸ್ನೇಹಿತರೆ, ಕ್ಯಾಮ್ರಾ ಸ್ವಲ್ಪ ಉಲ್ಟಾ ಇದೆ. ಅಂದರೆ ನಮ್ಮ ಸ್ನೇಹಿತರು ಇರ್ತಾರೆ, ಅಂದರೆ ಬೇಜಾರು ಮಾಡ್ಕೊಂಡಿದ್ದೀವಿ. ಪೂರ್ತಿ ನೋಡಿ ಮಸ್ತ್ ಮಜಾ ಇದೆ. ಪೂರ್ತಿ ಹೋಗ್ತಾ ಇದ್ದೀವಿ, ಸಕ್ಕತ್ತಾಗಿದೆ. ಬನ್ನಿ, ಇದನ್ನು ಮಾಡಿ. ಸ್ನೇಹಿತರೆ ನೋಡಿ, ಏನೋ ತಗ್ಲಾಗ್ತವೆ. ಏನ ತಗ್ಲಾಕ್ಬಿಟ್ಟು ಕಳಿಸ್ತಾವ್ರಪ್ಪ. ಜನ
ಅಂತ ಇಂತಿ ಈ ಆ್ಯಕ್ಟಿವಿಟಿ ಮಾಡೋಣ ಅಂತ ನಾನು ಮತ್ತು ನಮ್ಮ ಸ್ನೇಹಿತ ರೋಹಿತ್ ಅವರು ಮೇಲ್ಗಡೆ ಹೋಗಿದ್ದೀವಿ ಇವಾಗ. ಮಜಾ ಇದೆ, ಆದರೆ ಇನ್ನೊಂದು ಸ್ವಲ್ಪ ಟಫ್ ಇಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಇದು ಆಡಾದಮೇಲೆ ಆಡೋಕ್ಕಿಂತ ಮೊದಲು ಸ್ವಲ್ಪ ಭಯ ಇತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದೊಂದು ಸಲ ಇವಾಗ ಹೋಗ್ತೀವಿ ಗ್ರೀನ್ ಇದೆಯಲ್ಲ ಇದು ಇಟ್ಕೊಂಡು ಇದೊಂದು ಸ್ವಲ್ಪ ಕಷ್ಟ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಅಷ್ಟೊಂದೇನು ಅನ್ನಿಸ್ಲಿಲ್ಲ. ಆದರೂ ಚಿಕ್ಕ ಮಕ್ಕಳು ಬಂದರೆ ಇದನ್ನು ಆಟ ಆಡೋದು ಚಿಕ್ಕ ಮಕ್ಳಿಗೆ ಆಗಲ್ಲ ಅನಿಸುತ್ತೆ. ಚಿಕ್ಕ ಮಕ್ಳನ್ನ ಬಿಡಲ್ಲ. ಮಜಾ ಇದೆ ಗುರು, ಮಜಾ ಅಂತೂ ಇದೆ 100%. ಆದ್ರೂ ಸ್ವಲ್ಪ ಕಾಸ್ಟು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇದು ನಮ್ಮ ಏನೋ ದಾನಿಗಳು ದಾನ ಮಾಡಿರೋದ್ರಿಂದ ನಾವು ಈ ಆ್ಯಕ್ಟಿವಿಟಿನ ಮಾಡೋಕ್ಕಾಯ್ತು. ಅವ್ರಿಗೊಂದು ಧನ್ಯವಾದ ಇರಲಿ. ನೋಡಿ ಇದನ್ನು ಹಿಡ್ಕೊಂಡು ಹಿಂಗೆ ಹತ್ತೋದು. ಇದನ್ನೆಲ್ಲ ನಾವು ಊರಲ್ಲಿ ಮರ ಹತ್ತೋದೆಲ್ಲ ಗೊತ್ತಿದ್ದರೆ ನಮ್ಗೆ ಇದೆಲ್ಲ ಏನೂ ಅನಿಸಲ್ಲ. ಈ ಸಿಟಿಲಿರೋರಿಗೆ ಇದೆಲ್ಲ ಅನಿಸುತ್ತೆ. ಆ ಥರ ಇದೆ ಅಷ್ಟೇ. ಅದು ಬಿಟ್ಟು ಅಂಥ ಎಕ್ಸೈಟ್ಮೆಂಟ್ ಏನಿರೋಲ್ಲ. ಸ್ಟಾರ್ಟಿಂಗ್ ಹೋದಾಗ ಅನಿಸುತ್ತೆ ಅಂತ, ಅದಾದಮೇಲೆ ಏನು ಅನಿಸಲ್ಲ. ಆದರೂ ಒಳ್ಳೆ ಮಜಾ ಇದೆ ಗುರು. ಮಜಾ ಮಾಡಬೇಕು ಅಂತಂದರೆ ನೀವು ಲೂಲು ಮಾಲ್ಗೆ ಬನ್ನಿ. ಹೇಳಿದ್ನಲ್ಲ, ಕಾಸು ಕಜ್ಜಾಯ ಗೊತ್ತಲ್ಲ, ಹಾಗೆ. ಇಲ್ಲ ಅಂದರೆ ಅಷ್ಟೇ ನೋಡ್ಕೊಂಡು ಬರ್ಬೋದು. ಕಾಸಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದು, ಆಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ಇವೆರಡನ್ನೂ ಮಾಡ್ಬೋದು. ನೀವು ಇಲ್ಲಿಗೆ ಬಂದರೆ ಬನ್ನಿ, ಎಂಜಾಯ್ ಮಾಡ್ಕೊಳ್ಳಿ, ಚೆನ್ನಾಗಿರಿ, ಆಯಿತಾ. ಈ ಆ್ಯಕ್ಟಿವಿಟಿ ಫುಲ್ಲು ವೀಡಿಯೋ ಮಾಡಿದ್ದೀವಿ ನಾನು. ಅದನ್ನ ಪೂರ್ತಿಯಾಗಿ ನೋಡಿ, ಎಂಜಾಯ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ನೀವು ಹೆದರ್ಕೋಬೇಕಾದಂಥ ಅವಶ್ಯಕತೆ ಏನಿಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ. ಸೇಫ್ಟಿ ಪರ್ಪಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ನಮಗೆ ರೋಪ್ ಗೀಪ್ ಎಲ್ಲ ಕೊಟ್ಟಿದ್ದಾರೆ. ಬಿದ್ದರೂ ಏನೂ ಆಗಬಾರ್ದು. ಮತ್ತು ಕೆಳಗಡೆ ನೆಟ್ಟಿದೆ, ಬಿದ್ದರೂ ಅದ್ರ ಮೇಲೆ ಬೀಳಲಿ ಅಂತ ಎಲ್ಲ. ಸೊ ಹಂಗಾಗಿ ನೀವು ಯಾವುದೇ ರೀತಿ ಭಯ ಪಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಇದರಲ್ಲಿ. ಆರಾಮಾಗಿ ಫಾಸ್ಟಾಗಿ ಹೋಗಿದ್ರು ನೀವೇನು ಬಿದ್ದು ಕೈಕಾಲು ಮುರ್ಕೊಳ್ಳೋ ಅಂಥದ್ದು ಏನಿರಲ್ಲ. ಬಿದ್ದು ನ್ಯಾದಾಡ್ತೀರಾ, ಇಲ್ಲ ಕೆಳಗಡೆ ಬಿದ್ದುಬಿಟ್ಟು ನೆಟ್ ಮೇಲೆ ಬೀಳ್ತೀರಾ, ಅಷ್ಟೇ ಆಗುತ್ತೆ. ಅದು ನೆಟ್ ಮೇಲಂತೂ ಬೀಳೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಮೆಟಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಹಂಗಾಗಿ ನಾವು ಆರಾಮಾಗಿ ಆಡ್ಬೋದು. ಇದು ಮಸ್ತಿದೆ. ಇದು ಬಿಟ್ಟು ಇನ್ನೂ ಏನೋ ಒಂದು ಗೇಮ್ ಇದೆ. ಅದ್ರ ಮೇಲ್ಗಡೆ ಟಾಪಲ್ಲಿ ರೂಪಲ್ಲಿ ಯಾರು ನ್ಯಾತಾಡ್ಕೊಂಡು ಹೋಯ್ತಾ ಇರ್ತಾಳೆ ಒಳ್ಳೆ ಬಾವಲಿಗಳ ಥರ. ಅದು ಇನ್ನೂ ಖರಾಬ್ ಗುರು. ಅದು ನಾವು ಆಟಾಡಿಲ್ಲ. ಅದು ನೋಡಿದ್ರೇ ಒಂಥರ ತಲೆ ತಿರುಗೋ ಥರ ಆಗ್ತಿತ್ತು. ಹಂಗಾಗಿ ನಾವು ಅದನ್ನ ಆಡಲಿಲ್ಲ. ಅದು ಬಿಟ್ಬಿಟ್ಟು ಇದಾಡಿದ್ವಿ. ಮಸ್ತಿತ್ತು ಇದು. ನಮ್ಮ ಇನ್ನಿಬ್ಬರು ಸ್ನೇಹಿತರು ಅವರು ಭಯ ಪಟ್ಕೊಂಡು ಆಟಾಡಲಿಲ್ಲ. ಹಂಗಾಗಿ ಇದನ್ನು ನಾವಿಬ್ಬರು ಮಾತ್ರ ಆಟಾಡಿದ್ವಿ. ಮಜಾ ಬಂತು. ನಿಮಗೇನು ಅನ್ನಿಸ್ತು ಇದನ್ನೆಲ್ಲ ನೋಡ್ಬಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಬರ್ತೀನಿ. ಬಟ್ ಇದನ್ನೆಲ್ಲ ವೀಡಿಯೋ ಮಾಡಿದ್ದು ನಾವು ಮೊಬೈಲ್ನಲ್ಲಿ, ಹಂಗಾಗಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಕ್ಯಾಮ್ರಾನ ಅಲೋ ಮಾಡಲಿಲ್ವಲ್ಲ. ಸೊ ಹಂಗಾಗಿ ಸ್ನೇಹಿತರೆ, ವೀಡಿಯೋನ ನಾನು ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ಮೇಲೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ನಾನು ಬರ್ತೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಯಾಕೆ ಅಂತಂದರೆ ಹಿಂದಿನ ವೀಡಿಯೋ ನೀವು ನೋಡಿದರೆ ನಿಮಗೆ ಇದ್ರ ಕಂಟಿನ್ಯೂಟಿ ಸಿಗುತ್ತೆ ಅಲ್ವಾ. ಸೊ ನೋಡಿ, ಅದನ್ನು ನೋಡಿ, ಇದನ್ನು ನೋಡಿ, ಪೂರ್ತಿ ನೋಡಿ, ಎಂಜಾಯ್. वो ज्यादा हल रहा है
ಫಸ್ಟಿಗೆ ನಾನು ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಏನಪ್ಪ ಮಾಲು ಏನಿರುತ್ತೆ ಎಂಥದ್ದು ಅಂದ್ಕೊಂಡು. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದರೊಳಗಡೆ ಈ ಥರ ಇದೆ, ಬ್ರಹ್ಮಾಂಡನೇ ಇದೆ ಇದ್ರೊಳಗಡೆ, ಬರೀ ಮಾಲ್ ಮಾತ್ರ ಅಲ್ಲ ಬ್ರಹ್ಮಾಂಡನೇ ಇದೆ ಅಂತ ಗೊತ್ತಾಯಿತು. ಥಿಂಕ್ ಫಸ್ಟ್ ಟೈಮ್ ಬಂದಿದ್ದು, ಆದರೂ ನನಗೆ ಏನು ಲಾಸ್ ಅಂತ ಅನಿಸಿಲ್ಲ. ನಿಮಗೂ ಯಾರಿಗಾದರೂ ಬರಬೇಕು ಅಂತಂದರೆ ಆರಾಮಾಗಿ ಬನ್ನಿ, ಇಲ್ಲಿ ಮಸ್ತ್ ಮಜಾ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ, ನಿಮಗೂ ಖುಷಿ ಆಗುತ್ತೆ. ನೀವು ಫ್ಯಾಮಿಲಿ ಕರ್ಕೊಬಂದರೆ ಇನ್ನೂ ಒಂದು ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೆಜೆಸ್ಟಿಕ್ ಹತ್ರ ಇರೋದು ಇದು. ಆಲ್ಮೋಸ್ಟ್ ಗೊತ್ತಿರುತ್ತೆ ಲೂಲ್ ಮಾಲ್ ಎಲ್ಲರಿಗೂ ಇಲ್ಲಿದೆ ಅಂತ. ಬಟ್ ಕೆಲವ್ರು ಬಂದಿರಲ್ಲ ನನ್ನ ಥರನೇ, ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗಲಿ ಅನ್ನೋ ಉದ್ದೇಶದ ಮೇಲೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಏನಿಲ್ಲ, ಸ್ಪೆಷಲಾಗಿ ಏನೂ ಇಲ್ಲ, ಇದು ನಾರ್ಮಲಾಗಿ ಮಾಡಿದ್ದೀನಿ. ಮುಂದೆ ಮಾಡುವಂಥ ವೀಡಿಯೋಗಳನ್ನ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಬರ್ತೀನಿ. ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಷ್ಟು ನಮಗೆ ಒಂದು ಉತ್ತಮ ಉತ್ತೇಜನ ಸಿಕ್ತಂಗೆ, ಅಂದರೆ ಎಂಕರೇಜ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಅದನ್ನು ನಾವು ನಮ್ಮ ಶ್ರಮ ಹಾಕಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಿಮ್ಮ ಸಹಕಾರ ಸಹಮತ ಎಲ್ಲ ನಮ್ಮ ಮೇಲೆ ಇರಲಿ, ಆಯಿತಾ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಮೇಲ್ಗಡೆ ಪೋರ್ಷನ್ ಮುಗೀತು, ಇವಾಗ ಆ್ಯಕ್ಟಿವಿಟಿ ಇತ್ತು ಅದು. ಇವಾಗ ಕೆಳಗಡೆ ಒಂದು ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ ನಾವು. ಯಶಸ್ವಿಯಾಗಿ ಇದನ್ನು ಮಾಡಿದ್ದೀವಿ ಕೂಡ, ಎಲ್ಲೂ ಭಯಪಟ್ಟಿಲ್ಲ ಅಂತಲ್ಲ, ಆದ್ರೂ ಹೇಳ್ಕೊಬಾರ್ದಲ್ಲ. ಹಂಗಾಗಿ ಇದನ್ನ ವೀಡಿಯೋ ಮಾಡ್ತಿರೋದ್ರಿಂದ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಹೇಳ್ಕೊಳ್ತಾ ಇರಲಿಲ್ಲ ಅಷ್ಟೇ. ಆದರೂ ಮಸ್ತು ಮಜಾ ಗುರು, ಇದು ಮಸ್ತು ಮಜಾ ಮಾತ್ರ ಅಷ್ಟೇ. डर निकल जाता थोड़ी देर हो तो 5-10 मिनट्स यूज़ करो तो डर चले जाता. ಇವಾಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಕೊನೆ ಹಂತ ನಮ್ಮದು ಈ ಸ್ಟೇಜಲ್ಲಿ. ಅದನ್ನು ಮುಗಿಸಿದ್ರೆ ಇಲ್ಲಿಗೆ ಇದ್ರದ್ದು ಆ್ಯಕ್ಟಿವಿಟಿ ಮುಗಿಯುತ್ತೆ. ಐ ಥಿಂಕ್ ನಂಗೆ ಗೊತ್ತಿಲ್ಲ ಇದು ಮತ್ತೆ ಎಷ್ಟೊತ್ತು ಬೇಕಾದ್ರೂ ಆಡ್ಬೋದೋ ಏನೋ ನಂಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡಲಿಲ್ಲ. ಬಟ್ ಇದಕ್ಕೆ ಅಷ್ಟೊಂದು ಜನ ಬರಲ್ಲ. ಇದೊಂಥರ ಮರ್ಕೋತಿ ಆಟ ಆಡ್ತಾರಲ್ಲ ಆ ಥರ ಇದೆ. ನಾವು ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಮರ ಹತ್ಕೊಂಡು ಆಟಾಡ್ತಿದ್ವಲ್ಲ, ಆ ಥರ ಇದು ಮಾಲ್ ಒಳಗಡೆ ಇನ್ನೆಲ್ಲ ಕಟ್ಬಿಟ್ಟು ಬಿಟ್ಟಿದ್ದಾರೆ. ನಾವು ಕೋತಿಗಳ ಥರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಕೊಂಡು ಹಂಗೆ ಹಿಂಗೆ ಆಡ್ತಾ ಇರ್ತೀವಿ ಅಷ್ಟೇ. ಮಂಗನಿಂದ ಮಾನವ ಅಂತಾರಲ್ಲ ಆ ಥರ ನಾವೊಂಥರ ಕೂತು ನನ್ನ ಮಕ್ಕಳು ಹೆಂಗೆ ಬೇಕಾರೋ ಹಂಗೆ ಹಾರಾಡ್ಕೊಂಡು ಹೊರಾಡ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ ನಮ್ಮ ಕ್ಯಾಮ್ರಾನ ಹಿಡೀರಿ ಅಂತಂದರೆ ಎಲ್ಲೆಲ್ಲೋ ಹಿಡಿತಾವ್ರೆ, ಆದ್ರೂ ಪರವಾಗಿಲ್ಲ. ನೀವು ಬೇಜಾರು ಮಾಡ್ಕೊಬೇಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡಿ, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಇದು ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವೇನಾದರೂ ನನಗೆ ಸಲಹೆಗಳನ್ನ ಕೊಡಬೇಕು ಅಂದರೆ ಖಂಡಿತವಾಗಿ ನೀವು ಕೊಡ್ಬೋದು. ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ಅದು ಕೆಟ್ಟ ರೀತಿಲಿ ಇರಬಾರ್ದು, ಒಳ್ಳೆ ರೀತಿಲಿ ಇರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಓಕೆ, ನೀವು ಕೊಟ್ಟಂಥ ಸಲಹೆಗಳನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ದಯವಿಟ್ಟು ನನಗೆ ಬರೋವಂಥ ಒಂದಷ್ಟು ಇಂಗ್ಲೀಷ್ ಪದಗಳನ್ನ ಜೋಡಿಸಿ ನನಗೆ ಹಾಕ್ತಾಯಿದ್ದೀನಿ. ನನಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ, ಆದುದರಿಂದ ನಾನು ಕನ್ನಡ ವೀಡಿಯೋಗಳನ್ನ ಜಾಸ್ತಿ ಮಾಡ್ತೀನಿ. ಯಾರಿಗಾದರೂ ಕನ್ನಡ ಬರಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಕನ್ನಡ ಕಲ್ತ್ಕೊಳ್ಳಿ. ಕನ್ನಡ ಕಲ್ತ್ಕೊಳ್ಬೇಕು ಅಂತಂದರೆ ನನ್ನ ವೀಡಿಯೋಗಳನ್ನ ನೋಡಿ, ಬರೋ ಅಂಥ ಕನ್ನಡದಲ್ಲಿ ಮಾತಾಡ್ತೀನಿ, ಅದನ್ನು ನೋಡಿ ನೀವು ಆರಾಮಾಗಿ ಕನ್ನಡ ಕಲ್ತ್ಕೊಬೋದು. ಜೈ ಕರ್ನಾಟಕ ಮಾತೆ. ಓಕೆ, ಇಲ್ಲಿಗೆ ಆ್ಯಕ್ಟಿವಿಟೀಸ್ ಮುಗೀತು, ಬನ್ನಿ ಮುಂದೆ ಹೋಗೋಣ.
ತುಂಬಾ ಚೆನ್ನಾಗಿತ್ತು. ಇಂಥದ್ದು ನೀವು ಆಟ ಆಡ್ಬೇಕು, ಇಲ್ಲಿ ಬರ್ಬೇಕು, ನೀವು ಆಟ ಆಡ್ಬೇಕು. ಈ ಆಟ ಆಡ್ಬೇಕು ನೀವು ಅಂತಂದ್ರೆ ಬಂದ್ರೆ ನೋಡಿದ್ರೆ ಆಡಿದ್ರೆ ದೇವ್ರು. ಏನಂತೀರಾ? ಗೋಲು ಮಾಲ್ ಯಾಕೆ ನಮ್ಗೆ? ನಾವು pay ಮಾಡಿದ್ರೆ ಸಾಕು, ಹುಲ್ಲು ಮಾಲ್ ಯಾಕೆ ನಮ್ಗೆ? ಇದ್ದವರಿದ್ರೆ ಸಾಕು ನಮ್ಗೆ. ಅವ್ರು ಪೇ ಮಾಡ್ತಾರೆ, ನಾವು ಆಟ ಆಡ್ತೀವಿ. ನಂತರ ನಾವು ಈ ಥರ ಹತ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ರಂಜಿತಾ, ವೆಲ್ಕಮ್ ಟು ಟ್ಯಾಗ್ ಅರೇನಾ. ಏನೋ ಸಿಗ್ನೇಚರ್ ಆಗ್ತಾವಳೆ. ಪರ್ ಪರ್ಸನ್ 275. ತುಂಬಾ ಮೋಸ. ಏನ್ ಹೇಳಕ್ಕಾಗಲ್ಲ. ಮಾತೇ ಬರ್ತಿಲ್ಲ. ಬಂದಿದ್ದಾರೇನು? ಇಲ್ಲಿ ಸಹಾಯಕ್ಕೆ ಹೋಯ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಬರ್ದ್ಕೊಟ್ಟು ನಾವೇ ಹೋಗ್ಬೇಕು. ಅಣ್ಣ ಸೈನ್ ಹಾಕ್ಸ್ಕೊತಾನೆ. ಸೈನ್ ಹಾಕ್ಸ್ಕೊಂಡು ನಮ್ಮ ಮಕ್ಕಳು ನೋಡ್ಕೊಬಿಡಿ, ನಂದು ನೋಡ್ಕೊಬಿಡಿ, ನಂದು ಹಿಂಗಿದೆ. ಡೆತ್ ತಗೋದು ವ್ಯಾಪಾರ ರೆಸ್ಪಾನ್ಸಿಬಿಲಿಟಿ. ಕನ್ನಡ ಕನ್ನಡ. ಇದೇನೋ ಬ್ಯಾಂಡು, ಫ್ರೀ ಸಾಕ್ಸು. ನಮ್ಮ ಯೋಗಕ್ಷೇಮವನ್ನು ನೀವೇ ನೋಡ್ಕೋಬೇಕು ಅನ್ಕೊಳ್ತೀವಿ. ಅದೆಲ್ಲ ನಮ್ಮ ಯೋಗಕ್ಷೇಮ ನಾವೇ ನೋಡ್ಕೋಬೇಕು. ಹೌದಾ? ಅಣ್ಣ ಏನೋ ಬ್ಯಾಂಡ್ ಕಟ್ತಾವನೆ. ನಾನು ಒಂದು ಬ್ಯಾಂಡ್ ಹಾಕ್ತಾ ಇದ್ದೀನಿ. ಬಿಳಿ ಮನ್ಸ. ಛೋಟಾವಾಲ. ಇಲ್ಲಿ ನಮಗೆ ಒಂದು ಲಾಕರ್ ಕೊಟ್ಟಿದ್ದಾರೆ. ಇದರೊಳಗಡೆ ಸಿಗಾಕ್ಬಿಟ್ಟು ಹೋಗಿ ಅಂತವನೆ. ನಮ್ಗೊಂದು ಲಾಕರ್ ಕೂಡ ಕೊಟ್ಟಿದ್ದಾರೆ. ಹಾ. ಲಾಕರ್ ಯೂಸ್ ಮಾಡ್ಬೋದಂತೆ. ಹೌದು. ನಾವು 275 ಇಲ್ಲ, ಈ ಬೀಗ ಇದೆ. ಟ್ಯಾಲೆಂಟೆಡ್ ಫೆಲೋ ನೀನು. ಟ್ರಾಂಪೋಲಿನ್ ಆಡ್ಬೇಕಂದ್ರೆ ಬನ್ನಿ ಬಂದ್ಬಿಡೋ. ಓಪನ್ ಮಾಡಬೇಕು. ಓಪನ್ ನಮ್ ರೇಸ್ ಮಕ್ಕ ಹೇಳ್ಕೊಡಿ, ಟೆಕ್ನಿಕಲ್ ಮಾಡ್ತಾ ಇದೀನಿ ಇವಾಗ. ಹೇಗೆ ಲೈಟ್ ನಿಮಗೆ ಓಪನ್ ಮಾಡಕ್ ಬರ್ತಾ ಇಲ್ಲ. ಲೈಟ್ ಇಟ್ಕೊ, ಕರೆಕ್ಟ್ ಇಟ್ಕೊಂಡಿಲ್ಲ. ಐ ನೋಡ್ರಿ ನೋಡಿ ಒಳಗಡೆ ಏನು ಹುಡುಗಿ ಈ ತರ ಕೆಲಸ ಮಾಡಿದ್ರೆ ಕರೆಕ್ಟ್ ಮಾಡ್ತಾರೆ. ಜಯಶ್ರೀರಾವಾಗಿ ಬರ್ತೀವಿ ಈ ಸಲ ಕಪ್ ನಮ್ದೆ. ಜೈ ಚಪ್ಪಾಳೆ. ಜೈ ಮ್ಯಾಕ್ಸ್ವೆಲ್. ಇವಾಗ ಜಂಪಿಂಗ್ ಸ್ಟಾರ್ ಆಗ್ತೀವಿ ನಾವೆಲ್ಲ ಇವಾಗ. ಸಕ್ಕತ್ತಾಗೈತೆ. ಬೇಗ ಬನ್ನಿ, ಇನ್ನು ಅಲ್ಲೂ ಆಡೋದೈತೆ. ಎಡಗೋಯ್ತು. ಮಾರ ಜಂಪ್ ಅಡಿ. ಜಂಪ್ ಮಾಡಿ.
ಇನ್ನು ಮುಂದೆ ಜಂಪ್ ಮಾಡ್ತೀರಾ ಹಾ ಹಾ ಸ್ನೇಹಿತರೆ, ಇದು ಒಂಥರ ಸಖತ್ತಾಗಿದೆ. ಇದು ಯಾಕೆ ಇವಳು ಒಳ್ಳೆ ಮುದುಕಿ ಥರ ಓಡ್ತಾಳೆ ಅಂತಿದ್ದೀರಾ? ಇದು ಮುದುಕಿ ಎಲ್ಲ ಓಡ್ತಿರೋದು, ಅದರಲ್ಲಿ ಓಡಿದ್ರೆ ಒಳ್ಳೆ ಮುದುಕಿ ಥರ ಓಡ್ದಂಗೆ ಇರುತ್ತೆ. ಈ ಥರ ಸ್ಪಂಜ್ ಥರ, ಅದು ಒಂದು ಸ್ಪ್ರಿಂಗ್ ಥರ. ನೋಡಿ ನಮ್ಮ ಕ್ರಾಂತಿ ಹೆಂಗೆ ಓಡ್ತಾವನೆ ಮುದುಕನ ಥರ. ಈ ಥರ ಸಖತ್ತಾಗಿರುತ್ತೆ. ಇದು ಕಾಲು ಸ್ಲಿಪ್ ಆಗುತ್ತೆ, ಒಂದು ಸ್ವಲ್ಪ ಮಂಡಿ ಹತ್ರ ಜಾಯಿಂಟ್ಸ್ ಹತ್ರ ಸ್ಲಿಪ್ ಆದಂಗೆ ಆಗುತ್ತೆ. ಇದು ನೋಡಿ ಅಣ್ಣ ಈ ಥರ ಬಂದು ಕಾಲು ಸ್ಲಿಪ್ ಆದಂಗೆ ಆಗಿಬಿಡುತ್ತೆ. ಕರೆಕ್ಟಾಗಿ ಹೋಗಿ ಸ್ಪೀಡಾಗಿ ಅಲ್ಲಿ ಡ್ಯಾಶ್ ಹೊಡೆದು ಕ್ಲೀನಾಗಿ ಬಂದರೆ ಅದು ಫಿನಿಶ್ ಅಂತ. ಬಟ್ ನಮ್ಮ ಕೈಲಿ ಆಗಲಿಲ್ಲ. ಇವ್ನು ನೋಡಿ, ಇವನೊಬ್ಬನೇ ಕರೆಕ್ಟಾಗಿ ಮಾಡಿದ್ದು ಅದರಲ್ಲಿ. ಇನ್ನು ಉಳಿದಿರೋ ನಾವು ಹಿಂಗೋಗಿ ಹಿಂಗೆ ಬಂದ್ವಿ ಅಷ್ಟೇ. ನೋಡಿ ಇವಳು ಅಂಬರೀಷ್ ಸ್ಟೈಲಲ್ಲಿ ಬರ್ತಾವಳೆ. ರುದ್ರೆ ಬಿಡು तू आजा मैं नहीं मानता तो आके तो सो जा रहा. हाँ ಏರ್ಚಾ ತುಂಬಾ ದೂರ ಆಯ್ತು ಅದ್ರ ರಂಜಿತ ಇರೇ ಒಂದು ನಿಮಿಷ ಟೇಕ್ 3 ಆಕ್ಷನ್ ಸ್ಟಾರ್ಟ್ सही पैसा हो ಆಟ ಆಡಿ ಸುಸ್ತಾಗಿ ಮನೆ ಕಡೆ ಹೊರಟ್ವಿ. ಈಗ ಮನೆಗೆ ಹೋಗೋಕ್ಕೂ ಮೊದಲು ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಗ್ರೂಪಿಂದ ಬಾರ್ಬಿ ನೇಷನಲ್ಲಿ ಅನ್ಲಿಮಿಟೆಡ್ ಫುಡ್ನ ಒಂದು ವಿಶ್ ಮಾಡಿ ಏನು ಮಾಡಬೇಕು?
ಹ್ಯಾಪಿ ಬರ್ತ್ಡೇ ಬಿಲೇಟೆಡ್ ಅಲ್ಲ ರಿಲೇಟೆಡ್ ಬೇಡ ಮಗ ಒಟ್ನಲ್ಲಿ ಬರ್ಡೇ ಅಷ್ಟೇ. ಅಷ್ಟೇನಾ? ಓಕೆ. ಅಡ್ವಾನ್ಸ್ ಬರ್ತಡೆ. ಬಾರ್ಬಿಕ್ಯೂನಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸ್ತೀವಿ ಬನ್ನಿ. ಹೌದು. ಏನು ಮೇಡಮ್ ಟೀ ಕುಡಿತಾ ಇದ್ದೀರಾ? ಟೀ ಅಲ್ಲ ಇದು, ಇಷ್ಟು ದೊಡ್ಡ ಲೋಟದಲ್ಲಿ ನಾನು ನೀರು ಕುಡಿತಿದ್ದೀನಿ. ನೀವು ನೀರು ಕುಡಿದಿದ್ದೀರಿ? ನೋಡಿ ಫ್ರೆಂಡ್ಸ್, ಲೂಲು ಮಾಲ್ ಇಷ್ಟು ದೊಡ್ಡದಿದೆ, ಗ್ಲಾಸ್ ಮಾತ್ರ ಇಷ್ಟು ಚಿಕ್ಕದಿದೆ. ನಂದು ಅದೇ. ನಂದು ಕಾಫಿ ಪೇಸ್ಟ್ ಕಡೆ ಗ್ರೇವಿ. ಸ್ನೇಹಿತರೆ ನಮಸ್ಕಾರ. ಕಡಾಯಿ ಕುಂದು ಒಟ್ಟೊಳಗಿರೋಂಥ ಹುಳಗಳೆಲ್ಲ ಸತ್ತು ನೆಗೆದೋಗೆ ಇವಕ್ಕೆ ಜೀವ ಬರೆಸ್ಬೇಕು ಅಂತಂದರೆ ಏನಾದರೂ ಸ್ವಲ್ಪ ಹಾಕಬೇಕು. ಸೊ ಅದನ್ನು ಹಾಕೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಹಾಕೋಣ ಅಂತ ಇಲ್ಲಿಗೆ ಬಂದರೆ ಇವರು ಅಲ್ಲೇನೋ ಅದಕ್ಕೆ ಬೇಕಾಗಿರೋಂಥ ಫುಡ್ನೇ ಹುಡುಕ್ತಿದ್ದಾರೆ ಆ ಹುಳಗಳಿಗೆ. ಏನು ಹುಡುಕ್ತಾ ಇದ್ದೀರಾ? ಬ್ಯುಸಿ ಇದ್ದಾರೆ ಹುಡುಕ್ತಾರೆ. ಹುಡುಕಿ ತೆಗೆದಿಟ್ಟ ಮೇಲೆ ನಾವು ಅಲ್ಲಿಗೆ ಬರೋಣ, ಹೆಂಗಿದೆ ಅಂತ ನೋಡೋಣ ಟೇಸ್ಟು. ಇದು ಹೋಟ್ಲು ಬಂದ್ಬಿಟ್ಟು ಎಂಪೈರು, ಇಲ್ಲಿ ರಾಜಾಜಿನಗರದಲ್ಲಿ ಎಂಪೈರ್ ಬಂದಿದ್ದೀವಿ. ನೀವು ಆ ಕಡೆ ನೋಡಬೇಕು ಅಂತಂದರೆ ತೋರಿಸ್ತೀನಿ. ಈ ಥರ ಇದೆ ಲೊಕೇಶನ್, ಈ ಥರ ಇದೆ. ಈ ಜನಗಳಿಗೆ ಮಾಡೋಕ್ಕೆ ಕೆಲಸ ಇಲ್ವೋ ಏನೋ ಕಾಣೆ ಗೊತ್ತಿಲ್ಲ. ಮನೇಲಿ ಮಾಡ್ಕೊಂಡು ತಿಂದಿರಾ ಈ ಥರ ಜಾಸ್ತಿ ಬರುತ್ತೆ. ಟೇಸ್ಟ್ ಹೆಂಗಿರುತ್ತೋ ಏನೋ. ಹಾಂ ನೋಡಿಲಿ, ನೀನು ಹುಡುಕಿಲ್ಲ ಅಂತಂದರೆ ಇಲ್ಲಿ ಚಾಕು ತಂದಿಕ್ಕವ್ರು ಇವಾಗ. ಆರ್ಡರ್ ಎಲ್ಲ ನನಗೆ ಇವಾಗ ಊಟ ಕೊಡ್ಸಿಲ್ಲ ಅಂದರೆ ಎಲ್ಲರನ್ನ ಎತ್ತು ಬಿಡ್ತೀನಿ ಒಂದೇ. ಮತ್ತೆ ಕಡಾಯಿ ಚಿಕನ್ ಮೊಬೈಲ್ ನಂಬರ್ ಬೇಗ ಆಗಲ್ವಾ? ಮ್ಯೂಸಿಗೆ ಒಂದು ರೆಡಿ ಇರುತ್ತೆ. चिकन एक ही रेडी होता है स्टार्टर्स अभी खाने के लिए. ಏನು ಗುರು ಈ ಥರ ಮಾತಾಡ್ತಾರೆ, ಕಯ ಅಂತ ಯಾವ್ದನ್ನೂ ತಂದು ಕೊಡ್ತಾ ಇಲ್ಲ ತಿನ್ನಕ್ಕೆ ಇವರು. ನನಗಂತೂ ಬೇಜಾರಾಗ್ಬಿಟ್ಟೆ. ಬೇಗ ಇವಾಗ ನೀವು ಊಟ ತರಿಸಿಲ್ಲ ಅಂದ್ರೆ ನಾನು ಮೆನುನೇ ತಿನ್ಕೊಬಿಡ್ತೀನಿ. ಅವ್ರಿಗೆ ಹೇಳಿ ಸ್ವಲ್ಪ ಬೇಗ ತಗೊಂಬನ್ರಿ. ಏನ್ನ ಗ್ರಿಲ್ ಚಿಕನ್ ಹಾಫ್ ಹೇಳಿದ್ದೀವಿ ಹೇಳಿದೀವಿ. ನಾಟ್ ಹೇಳಿದೀವಿ. ಹೇಳಿದ್ದೀವಿ ಅಲ್ಲಪ್ಪ, ಹೇಳಿದ್ದೀವಿ. ನಾವು ಯಾವಾಗ ಹೇಳಿದೀವಿ. ಗುಲ್ಲು ಕನ್ನಡ ಕಲ್ಸ್ಕೊಡ್ತಾರೆ ನೋಡಿ, ಕನ್ನಡದ ಕಣ್ಣಮ್ಮಗಳು. ಗುಲ್ಲು ಮಾಲ್ ಗುಲ್ಲು ಕೋಳಿನ ಆಪರೇಷನ್ ಮಾಡಿ ತಂದಿಕ್ಕಿದ್ದಾರೆ. ಈಗ ಅದನ್ನ ನಾವು ಆಪರೇಷನ್ ಮಾಡ್ತೀವಿ. ಹೇಗೆ ಅಂತ ಬೈ ಕಾಲ ಬೈ ತಿನ್ನಿ ಮಾರಾಯರೆ ಬೇಗ, ಹೊಟ್ಟೆ ಹಸಿವಾಗ್ತದೆಯಲ್ಲ. ಚಿಕನ್ ಲೆಗ್ ಪೀಸ್. ಚಿಕನ್ ಲೆಗ್ ಪೀಸ್. ಚಿಕನ್ ಲೆಗ್ ಪೀಸ್. ನಿಮ್ದೇನು? ನಂದು ರೆಕ್ಕೆ ಪೀಸ್. ನಂದು ರೆಕ್ಕೆ ಪೀಸ್. ಓಕೆ, ನಿಮ್ದು? ನಮ್ದು ಯಾವ ಪೀಸು ನಮ್ಗೆ ನಿಮ್ದು ಪಿಕಪ್. ಅಷ್ಟಾದ್ರೂ ಕನ್ನಡ ಮಾತಾಡ್ತಿರಲ್ಲ. ನಮ್ದು ಇದು ಸೆಂಟರ್ ಪೀಸ್. ನಮ್ದು ಬೆನಿನ್ ಪೀಸ್. ಹಾಕ್ಲಾ ಚೂರಿ? ಹಾಕ್ತಾ ಇದ್ದೀನಿ. ಶಾಬಾ ಕುಶಾಬೈ. ಈಗ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಎಂತ ರೊಟ್ಟಿ ಇದು? ರುಮಾಲ್ ರೊಟ್ಟಿ ತಂದವ್ರೆ. ಅದಕ್ಕೆ ಕಡಾಯಿ ಚಿಕನ್. ಕಡಾಯಿ ಚಿಕನ್ ಗ್ರೇವಿ. ಕಡಾಯಿ ಚಿಕನ್ ಗ್ರೇವಿ ಮತ್ತಿದೆ ಅಂತ ಒಂದು. ಇದನ್ನೆಲ್ಲ ತಿನ್ಬಿಟ್ಟು ಸ್ನೇಹಿತರೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಟೇಸ್ಟ್ ಹೆಂಗಿತ್ತು ಅಂತ. ನಮ್ಮ ಅಣ್ಣ ಸ್ನೇಹಿತರೆ ನಮ್ಮ ಅಣ್ಣ ಏನೋ ಹೇಳ್ತಾವನೆ ಒಂದ್ಸಲ ಕೇಳಿ ನೋಡೋಣ. ಇವತ್ತು ಖಾರದ ಪುಡಿಗೆ ಚಿಕನ್ ಹಾಕೊಂಡು ತಿಂತಾ ಇದ್ದೀವಿ. ಏನಂತೀರ? ಇವಾಗ ಏನು ಗೊತ್ತಾಗಲ್ಲ, ಬೆಳಿಗ್ಗೆ ಎಲ್ಲ ಗೊತ್ತಾಗುತ್ತೆ. ಏನಂತೀರ?